ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಮೋಹನ್ ಕುಮಾರ್ ನಗರ JP ಪಾರ್ಕ್ ಮತ್ತಿಕೆರೆ, ಮೇನ್ ಮತ್ತಿಕೆರೆ ಆ ಏರಿಯಾದಲ್ಲಿರೋ ಒಂದು ಓಲ್ಡ್ ಮನೆನ ನಾನು ತೋರಿಸ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಇದು ಈ ವಿಡಿಯೋ ಬಂದ್ಬಿಟ್ಟು ಓನರೇ ವಿಡಿಯೋ ಮಾಡಿ ನನ್ನ ಮನೆ ಸೇಲ್ಗಿದೆ, ದಯವಿಟ್ಟು ನಿಮ್ಮ ಚಾನಲಲ್ಲಿ ಪ್ರಮೋಷನ್ ಕೊಟ್ಟು ನನಗೆ ಸೇಲ್ ಮಾಡಿಕೊಡಿ ಅಂತ ರಿಕ್ವೆಸ್ಟ್ ಮಾಡಿದ್ರು. ಸೊ ಅದಕ್ಕೋಸ್ಕರ ನಾನು ನನ್ನ ಚಾನಲಲ್ಲಿ ಪೋಸ್ಟ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ಇದು ಅವರೇ ವಿಡಿಯೋ ಮಾಡಿ ಕಳಿಸಿರೋ ವಿಡಿಯೋ ಇದು. ಸೊ ಸ್ವಲ್ಪ ನಿಮಗೆ ವಿಡಿಯೋದಲ್ಲಿ ಸ್ವಲ್ಪ ಕ್ಲಾರಿಟಿ ಇಲ್ಲದೆ ಇರ್ಬೋದು. ಸೊ ಅದಕ್ಕೋಸ್ಕರ ದಯವಿಟ್ಟು ಅಡ್ಜಸ್ಟ್ ಮಾಡಿಕೊಡಿ ಅಂತ ಕೇಳ್ಕೊತೀನಿ. ನೋಡಿ ಫ್ರೆಂಡ್ಸ್, ಈಗ ಅವರು ಈ ಮನೆ ಯಾವ ಕಡೆ ಇದೆ ಅಂದರೆ ಈ ರೈಲ್ವೆ ಸ್ಟೇಷನ್ ಕಡೆಯಿಂದ ಅವರು ಹೋಗ್ತಾ ಸುತ್ತಮುತ್ತ ತೋರಿಸ್ಕೊಂಡು ಹೋಗ್ತಾ ಇದ್ದಾರೆ, ಅದನ್ನು ತೋರಿಸ್ತಾ ಇದ್ದಾರೆ. ಸೊ ನಿಮಗೆ ನಾನು ಹೇಳೋದು ಬೇಕಾಗಿಲ್ಲ, ಮತ್ತಿಕೆರೆ ಹೆವಿ ಡೆವಲಪ್ಮೆಂಟ್ ಆಗಿರೋ ಏರಿಯಾ. ಸೊ ನಿಮಗೆ ಒಂದು ಮೆಟ್ರೋಗಾಗಲಿ, ಒಂದು ಬಸ್ ಫೆಸಿಲಿಟಿಗಾಗಲಿ, ಒಂದು ರೈಲ್ವೆ ಸ್ಟೇಷನ್ಗಾಗಲಿ ಎಲ್ಲ ಹತ್ರ ಇರೋ ಪ್ಲೇಸ್ಗಳು. ನಿಮಗೆ ರೈಲ್ವೆ ಸ್ಟೇಷನ್ ಅಂದರೆ ಜಸ್ಟ್ ಏನೋ ಒಂದು 2 ಕಿಲೋಮೀಟ್ರೂ ಇಲ್ಲ, 2 ಕಿಲೋಮೀಟ್ರ್ ಅಲ್ಲ, ಒಂದು 1 ಕಿಲೋಮೀಟ್ರ್ ಅಂದ್ಕೊಳ್ಳಿ, ಈ ಯಶವಂತಪುರ ರೈಲ್ವೆ ಸ್ಟೇಷನ್ ಬರುತ್ತೆ. ಆಮೇಲೆ ನಿಮಗೆ ಮೆಟ್ರೋ ಸ್ಟೇಷನ್ ಕೂಡ ಅಷ್ಟೇ, ಯಶವಂತಪುರ ಮೆಟ್ರೋ ಸ್ಟೇಷನ್ನೇ, ಅದು ಕೂಡ ಅಷ್ಟೇ ನಿಮಗೆ ನಿಯರು. ಇನ್ನು ಬಸ್ ಫೆಸಿಲಿಟಿ ನಿಮಗೆ 24 hours ಬಸ್ ಫೆಸಿಲಿಟಿ ಅವೈಲೇಬಲ್ ಇದೆ. ನೋಡಿ ಫ್ರೆಂಡ್ಸ್, ಈಗ ಅವರು ಹೋಗ್ತಾ ಇದ್ದಾರೆ, ತೋರಿಸ್ತಾ ಇದ್ದಾರೆ ಸುತ್ತಮುತ್ತ. ಹಾಗೆ ಈ ಮತ್ತಿಕೆರೆ ಪ್ಲೇಸಿಂದ ನಿಮಗೆ ಇಂಥ ಕಡೆಗೆ ಬಸ್ಸಸ್ಸು ಅವೈಲೇಬಲ್ ಇಲ್ದಂಗೆ ಇಲ್ಲ. ಎಲ್ಲ ಕಡೆಗೂ ನಿಮಗೆ ಏನೋ ಶಿವಾಜಿನಗರ ಆಗಲಿ, ಮೆಜೆಸ್ಟಿಕ್ ಆಗಲಿ, ಮಾರ್ಕೆಟ್ ಆಗಲಿ, ಯಾವುದು ಸದಾಶಿವನಗರ ಆಗಲಿ, ಮೆಜೆಸ್ಟಿಕ್ ಆಗಲಿ, ಇನ್ಯಾವ ಕಡೆ KR ಪುರಮ್ಮು, ಆಮೇಲೆ ಹೆಬ್ಬಾಳ, ಈ ಕಡೆ ಯಾವುದು ವೈಟ್ ಫೀಲ್ಡು, ಎಲ್ಲ ಕಡೆಗೂ ಬಸ್ಸಸ್ಸು 100% ಅವೈಲೇಬಲ್ ಇದ್ದಾವೆ. ಸೊ ಆಮೇಲೆ ನಿಮಗೆ ಒಂದು ಮಾಲಿಂದ ಆಗಲಿ, ಏನೋ ಶಾಪಿಂಗ್ ಮಾಲ್ ಆಗಲಿ, ಬ್ಯಾಂಕ್ಸ್ ಆಗಲಿ, ಹೋಟೆಲ್ಸ್ ಆಗಲಿ, ಏನೋ ಇನ್ನೂ ಏನೇ ನಿಮಗೆ ಅಫಿಷಿಯಲ್ಲಾಗಿ ಅಂದರೆ ನಾರ್ಮಲ್ಲಾಗಿ ಏನು ಅಮೆನಿಟೀಸ್ ಬೇಕೋ ಅವೆಲ್ಲ ಹತ್ತತ್ರ ಇರೋ ಪ್ಲೇಸ್ ಇದು. ನೋಡಿ ಫ್ರೆಂಡ್ಸ್, ಈಗ ನಾನು ನಿಯರೆಸ್ಟ್ ಅವರು ಅಂದರೆ ಓನರ್ ನಿಯರೆಸ್ಟ್ ಮನೆ ಹೋಗ್ತಾ ಇದ್ದಾರೆ ಮನೆ ಹತ್ರಕ್ಕೆ. ಸೊ ತೋರಿಸ್ತಾ ಇದ್ದೀನಿ, ಈಗ ತೋರಿಸ್ತಾ ಇದ್ದಾರೆ ನೋಡಿ. ಈಗ ನೋಡಿ ಫ್ರೆಂಡ್ಸ್, ಇದೇನೆ ಮನೆ ತೋರಿಸ್ತಾ ಇರೋದು. ಈಗ ರೋಡ್ ಕಡೆಯಿಂದನೂ ಹೋಗಿ ಅವರು ತೋರಿಸ್ತಾ ಇದ್ದಾರೆ ನೋಡಿ. ಇದು ಕ್ರಾಸ್ ರೋಡು, ಅಂದರೆ ಈ ಕಡೆ ಒಳಗಡೆ ಬಂದಿದ್ದಾರೆ, ಅಲ್ಲಿಂದ ಕ್ರಾಸ್ ರೋಡನ್ನ ತೋರಿಸ್ತಾ ಇದ್ದಾರೆ. ಆಲ್ಮೋಸ್ಟ್ ಈ ಕ್ರಾಸ್ ರೋಡ್ ಬಂದ್ಬಿಟ್ಟು 30 feet ರೋಡ್ ಇದೆ. ಆಮೇಲೆ ಇದು ಒಳಗಡೆ ರೋಡ್ ಬಂದ್ಬಿಟ್ಟು ಒಂದು 25 feet ಇಲ್ಲ ಅಂದರೆ 20 feet ರೋಡ್ ಇರ್ಬೋದು ಇದು. ನೋಡಿ ಫ್ರೆಂಡ್ಸ್, ಈಗ ರೈಟ್ ಸೈಡಲ್ಲಿ ತೋರಿಸ್ತಾ ಇದೀನಲ್ಲ, ಅದೇ ಮನೆ ಓನರು ಸೇಲ್ಗಿಟ್ಟಿರೋದು. ಇದು ಮೆಜರ್ಮೆಂಟ್ ಏನಂದರೆ 1540, ಟೋಟಲ್ 600 square feet ಕಟ್ಟಿರೋ ಮನೆ ಇದು. ಗ್ರೌಂಡಲ್ಲಿ 2 BHK ಓನರ್ ಇದ್ದಾರೆ. ಆಮೇಲೆ ಫಸ್ಟ್ ಫ್ಲೋರಲ್ಲಿ ಸಿಂಗಲ್ BHK 2 ಮನೆ, ಆಮೇಲೆ ಸೆಕೆಂಡ್ ಫ್ಲೋರಲ್ಲಿ ಸಿಂಗಲ್ BHK 2 ಮನೆ. ನಿಮಗೆ ಇದು ಖಾತಾ ಪ್ರಾಪರ್ಟಿ. ಆಮೇಲೆ ಕಾವೇರಿ ವಾಟರ್ ಕನೆಕ್ಷನ್ ಇದೆ, ಓಕೆನಾ. ನೆಕ್ಸ್ಟು ನೀವು ರೆಂಟೆಡ್ಗೆ ಅಂತ ನೋಡ್ತೀನಿ ಅಂದರೆ ರೆಂಟೆಡ್ ಎಷ್ಟು ಬರುತ್ತೆ ಅಂತ ಹೇಳ್ತೀನಿ ಅಂದರೆ ಎಷ್ಟು 4 ಸಿಂಗಲ್ BHKಗೆ ನೀವು 5,000 ಮಿನಿಮಮ್, ನಾನು ಮಿನಿಮಮ್ ಹೇಳ್ತಾ ಇದ್ದೀನಿ, 5,000 ಅಂತ ಇಟ್ಕೊಂಡ್ರು 5 4 20 ಪ್ಲಸ್ ಓನರಿಗೆ ಇರೋಕ್ಕೆ ಅಂತ ಮನೆ ಅಂತ ತೊಗೊಂಡ್ರು ಡಬಲ್ ಬೆಡ್ರೂಮ್ ಮನೆ ಅದು. ಅದನ್ನು ನೀವು ಒಂದು 8,000 ಅಂತ ಅಂದ್ಕೊಂಡ್ರು 28,000 ಬಾಡಿಗೆ ಇದಕ್ಕೆ ನಿಮಗೆ ಬರುತ್ತೆ, ನೀವು ಏನನ್ನ ಇದನ್ನು ಪರ್ಚೇಸ್ ಮಾಡಿದ್ರೆ. ನೋಡಿ ಈ ಮನೆ ಫ್ರೆಂಡ್ಸ್, ಈ ಮನೆಯಲ್ಲಿ ಪಾರ್ಕಿಂಗ್ ಅವೈಲೇಬಲ್ ಇರೋದಿಲ್ಲ. ಏನಿದು ಯಾಕಂದರೆ 1540 ಅಲ್ವಾ, ಆವಾಗಿನ ಅಂದರೆ ಇದು 10 years ಓಲ್ಡ್ ಬಿಲ್ಡಿಂಗ್ ಇದು ಫ್ರೆಂಡ್ಸ್, ಇದು 10 years ಓಲ್ಡ್ ಬಿಲ್ಡಿಂಗು. ಸೊ ಅದಕ್ಕೆ ಪಾರ್ಕಿಂಗ್ ಅವೈಲೇಬಲ್ ಇರೋದಿಲ್ಲ. ನೀವು ಬೇಕಾದ್ರೆ ಆ ಕ್ರಾಸ್ ರೋಡಲ್ಲಿ ನಿಲ್ಸ್ಕೊಬೋದು. ಅದು ಡೆಡ್ ಎಂಡ್ ರೋಡ್ ಕೂಡ ಅನಿಸುತ್ತೆ, ನನಗೆ ಅಷ್ಟಾಗಿ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ನೋಡಿ, ಈಗ ಅವರು ಫಸ್ಟ್ ಫ್ಲೋರ್ ಏನು ಬಾಡಿಗೆ ಮನೆಗೆ ಇರೋರೆಲ್ಲ ಕೆಲಸಕ್ಕೆ ಹೋಗಿದ್ದಾರೆ. ಸೊ ಅದಕ್ಕೆ ಫಸ್ಟ್ ಔಟ್ಸೈಡ್ ಮಾತ್ರ ತೋರಿಸ್ತಾ ಇದ್ರು, ಅಲ್ಲಿ ತೋರ್ಸೋಕ್ಕಾಗಿಲ್ಲ ಬಾಡಿಗೆ ಮನೆನ.
ಅದಕ್ಕೆ ಬರೀ ಔಟ್ಸೈಡ್ ಮಾತ್ರ ಅವರು ತೋರಿಸ್ತಾ ಇದ್ದಾರೆ. ಈ ಸ್ಟೇರ್ ಕೇಸ್ ಅಂದರೆ ಪ್ಯಾಸೇಜ್ ಬಂದ್ಬಿಟ್ಟು ನನಗನ್ಸಂಗೆ ಒಂದೂವರೆ ಅಡಿ ಪ್ಯಾಸೇಜು ಆಮೇಲೆ ಸ್ಟೇರ್ ಕೇಸ್ ಇರ್ಬೋದು. ಮೇಂಟೆನೆನ್ಸು ಓಕೆ, ನಾರ್ಮಲ್ ಆಗಿದೆ, ಚೆನ್ನಾಗಿದೆ, ಏನಂತ ಇದಾಗೇನಿಲ್ಲ. ಫ್ರೆಂಡ್ಸ್, ಇದು ಓನರ್ ಕೋಟಿಂಗ್ ಪ್ರೈಸ್ ಹೇಳ್ಬಿಡ್ತೀನಿ, ತಿಳ್ಕೊಳ್ಳಿ. ಇದು ಓನರ್ ಕೋಟಿಂಗ್ ಪ್ರೈಸ್ ಬಂದ್ಬಿಟ್ಟು 75 lakhs, ನೆಗೋಷಿಯಬಲ್ ಇರುತ್ತೆ. ಆಮೇಲೆ ನಾನು ಈ ಪ್ಲೇಸ್ನ ನಾನೇ ಖುದ್ದಾಗಿ ಹೋಗಿಲ್ಲ. ಸೊ ಓನರೇ ಇದನ್ನು ವಿಡಿಯೋ ಮಾಡಿ ಕಳಿಸಿರೋದ್ರಿಂದ ನಾನು 100% ನಿಮಗೆ ಯಾರು ಕಾಲ್ ಮಾಡ್ತೀರೋ ಅವ್ರಿಗೆ ಓನರ್ ನಂಬರೇ ಕೊಟ್ಟು ನಿಮಗೆ ಆ ಪ್ಲೇಸ್ಗೆ ಕಳಿಸ್ಕೊಡ್ತೀನಿ. ಆ ಲೊಕೇಶನ್ನು ಕಳಿಸಿ ನಿಮಗೆ ಆ ಲೊಕೇಶನ್ಗೆ ಕಳಿಸ್ಕೊಡ್ತೀನಿ. ಸೊ ನೀವು ಡೈರೆಕ್ಟಾಗಿ ಅವ್ರನ್ನೇ ಮೀಟ್ ಮಾಡಿ ಅವ್ರನ್ನೇ ಏನು ಡೀಟೇಲ್ಸು ಎತ್ತ ಅಂತ ತಿಳ್ಕೊಂಡು ನೀವು ಮನೆ ಇಷ್ಟ ಆದರೆ ಬೈ ಮಾಡ್ಬೋದು. ಆಮೇಲೆ ಫ್ರೆಂಡ್ಸ್, ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ರೋ ದಯವಿಟ್ಟು ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಐಕನ್ನ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಆಮೇಲೆ ನಿಮಗೆ ಈ ಏರಿಯಾ ಅಲ್ದಲೆ ನನ್ನ ಇನ್ನೂ ಕೆಲವೊಂದು ಏರಿಯಾದಲ್ಲಿ ನಾನು ಆಲ್ರೆಡಿ ವಿಡಿಯೋ ಪೋಸ್ಟ್ ಮಾಡಿರ್ತೀನಿ. ನಿಮ್ಮ ಬಜೆಟ್ಗೆ ಅನುಕೂಲವಾಗಿ ನಿಮಗೆ ಯಾವುದಾದ್ರೂ ಆ ವಿಡಿಯೋ ಅಲ್ಲಿ ಮನೆಗಳು ಯಾವುದಾದ್ರೂ ಇಷ್ಟ ಆದರೆ ಸೊ ಅದನ್ನು ಕಾಲ್ ಮಾಡಿ ತಿಳ್ಕೊಂಡು ಬೇಕಾದ್ರೆ ಅದಕ್ಕೂ ಕೂಡ ನೀವು ವಿಸಿಟ್ ಮಾಡ್ಬೋದು. ಸೊ ಅದನ್ನು ಕೂಡ ನಾನು ತೋರಿಸ್ಕೊಡ್ತೀನಿ. ಅಲ್ಲದೆ ನೀವು ಯಾರಾದರೂ ನಿಮ್ಮ ಪ್ರಾಪರ್ಟಿನ ಅಂದರೆ ನಿಮ್ಮ ಸೈಟ್ನೋ, ನಿಮ್ಮದು ಬಿಲ್ಡಿಂಗ್ನೋ, ನಿಮ್ಮದು ಏನೋ ಓಲ್ಡ್ ಹೌಸೋ, ನ್ಯೂ ಹೌಸೋ ಯಾವುದಾದ್ರೂ ನೀವು ಸೇಲ್ ಮಾಡ್ತಾಯಿದ್ರೆ ನನಗೆ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ ನನಗೆ ತಿಳಿಸಿ. ನಾನೇ ಬಂದು ವಿಡಿಯೋ ಮಾಡ್ತೀನಿ. ಅಂದರೆ ನನ್ನ ನಿಯರೆಸ್ಟ್ ಇದ್ದರೆ ನಾನೇ ಬಂದು ವಿಡಿಯೋ ಮಾಡಿ ನನ್ನ ಚಾನಲಲ್ಲಿ ಪ್ರಮೋಷನ್ ಕೊಟ್ಟು ನಿಮಗೆ ಸೇಲ್ ಮಾಡಿಕೊಡೋ ಪ್ರಯತ್ನ ಮಾಡ್ತೀನಿ. ಇಲ್ಲಾಂದರೆ ದೂರ ಇದ್ದರೆ ನೀವೇ ವಿಡಿಯೋ ಮಾಡಿ ಕಳಿಸ್ಕೊಟ್ರೆ ನಾನು ಅದನ್ನು ನನ್ನ ಇದರಲ್ಲಿ ಚಾನಲಲ್ಲಿ ಹಾಕ್ಕೊಂಡು ಪ್ರಮೋಷನ್ ಕೊಟ್ಟು ಸೇಲ್ ಮಾಡಿಕೊಡೋಕ್ಕೆ ಪ್ರಯತ್ನ ಮಾಡ್ತೀನಿ. ನೋಡಿ ಫ್ರೆಂಡ್ಸ್, ಈಗ ಅವರು ಓನರು ಈಗ ಅವರು ಮನೆ ಏನೋ ಇಂಡಿಪೆಂಡೆಂಟ್ ಹೌಸ್ ಇದೆಯಲ್ಲ ಅವ್ರ ಮನೆ ತೋರಿಸ್ತಾ ಇದ್ದಾರೆ. ಎಲ್ಲ ನೀಟಾಗಿ ಮೇಂಟೈನ್ ಮಾಡಿದರೆ, ಚೆನ್ನಾಗಿದೆ. 2 BHK ಮನೆ ಇದು. ನೋಡಿ, ಹಾಲ್ನ ತೋರಿಸ್ತಾ ಇದ್ದಾರೆ, ಲಿವಿಂಗ್ ಏರಿಯಾನ. ನಿಮ್ಗೆ ನೋಡಿರ್ಬೋದು 1540 ಅಂದರೆ ಸ್ವಲ್ಪ ಅದೇ ಉದ್ದಕ್ಕೆ ಬರುತ್ತೆ. ಆದರೂ ಅವ್ರಿಗೆ ತಕ್ಕನಾಗಿ ಅವ್ರ ಬಜೆಟಿಗೆ ಅನುಕೂಲವಾಗಿ 10 years ಬ್ಯಾಕ್ ಇದನ್ನು ಕಟ್ಕೊಂಡಿರೋದು. ಸೊ ಸ್ವಲ್ಪ ಲೈಟಾಗಿ ನೋಡಿ, ಏನೋ TV ಕ್ಯಾಮ್ರಾ ಇಟ್ ಮಾಡ್ಕೊಂಡಿದ್ದಾರೆ. ನೆಕ್ಸ್ಟು ಅಡುಗೆ ಮನೆ ತೋರಿಸ್ತಾ ಇದ್ದಾರೆ ನೋಡಿ. ಅಡುಗೆ ಮನೆಯೂ ಅಷ್ಟೇ ಸಿಂಪಲ್ಲಾಗಿ ಆಗಿನ ಕಾಲಕ್ಕೆ ಹೆಂಗಿರಬೇಕು ಆ ರೀತಿ ಇದೆ. ಫ್ಲೋರಿಂಗ್ ಬಂದ್ಬಿಟ್ಟು ಗ್ರಾನೈಟ್ಸೇ ಹಾಕಿದ್ದಾರೆ ಫ್ರೆಂಡ್ಸ್. ಇದು ಫ್ಲೋರಿಂಗು ಗ್ರಾನೈಟ್ಸೇ ಹಾಕಿದ್ದಾರೆ ನೋಡಿ. ಒಂದು ಒಳಗಡೆ ನಾರ್ಮಲ್ ಕಾಮನ್ ಬಾತ್ರೂಮ್ ಇದೆ ಒಳಗಡೆ. ಆಮೇಲೆ ಇದು ಫಸ್ಟ್ ಬೆಡ್ರೂಮ್ ತೋರಿಸ್ತಾ ಇದ್ದಾರೆ ಫಸ್ಟ್ ಬೆಡ್ರೂಮ್ನ. ನಾರ್ಮಲಾಗಿ ನೀವು ಕಿಂಗ್ ಸೈಜ್ ಕಾಟ್ನ ಹಾಕ್ಕೊಂಡು ಬೇಕಾದ್ರೆ ಅದನ್ನು ಯೂಸ್ ಮಾಡ್ಬೋದು. ಆಲ್ರೆಡಿ ಅವರು ಆ ಕಾಟ್ ಆ ಥರನೇ ಸೈಜ್ ಕಾಟ್ನ ಯೂಸ್ ಮಾಡ್ತಾ ಇದ್ದಾರೆ. ಒಳಗಡೆ ಮೇಂಟೆನೆನ್ಸ್ ಎಲ್ಲ ಚೆನ್ನಾಗೇ ಇದೆ ನನ್ನ ಪ್ರಕಾರ. ನೀವು ಒಂದ್ಸರಿ ಏನೇ ಆದರೂ ನೀವು ಒಂದ್ಸರಿ ವಿಸಿಟ್ ಮಾಡಿ. ನಿಮಗೆ ಯಾರೇ ಆಗಲಿ ನೀವು ಆಲ್ಮೋಸ್ಟ್ 100% ನೀವು ವಿಸಿಟ್ ಮಾಡ್ತೀರ ಒಂದ್ಸರಿ. ಸೊ ಆವಾಗ ನಿಮಗೆ ಅದರದ್ದು ಏನು ಮೇಂಟೆನೆನ್ಸ್ ಆಗಲಿ, ಅದು ಯಾವ ರೀತಿ ಇದೆ, ಏರಿಯಾ ಹೆಂಗೆ ಎಲ್ಲ ನೀವು ತಿಳ್ಕೊಬೋದು, ನೋಡ್ಬೋದು. ಆಮೇಲೆ ನೋಡಿ, ಇದು 2 BHK ಮನೆ. ಅಲ್ಲೊಂದು ಬೆಡ್ರೂಮ್ ಇತ್ತು, ಇದು ಹಾಲು. ನೆಕ್ಸ್ಟ್ ಇನ್ನೊಂದು ಬೆಡ್ರೂಮ್ನ ತೋರಿಸ್ತಾ ಇದ್ದೀನಿ. ನೋಡಿ, ಇದು ಸೆಕೆಂಡ್ ಬೆಡ್ರೂಮು. ಸೊ ಅವ್ರದ್ದು ಒಂದು ಸ್ವಲ್ಪ ಐಟಮ್ಸು ಜಾಸ್ತಿನೇ ಇದೆ ಅನಿಸುತ್ತೆ. ಸೊ ಅದರಿಂದ ನಿಮಗೆ ಸ್ಪೇಸು ದೊಡ್ಡದಾಗಿಲ್ಲ ಅಂತ ಅನಿಸ್ಬೋದು.
ಇದು ಸೆಕೆಂಡ್ ಬೆಡ್ರೂಮ್ ತೋರಿಸಿದ್ದು. ನೆಕ್ಸ್ಟ್ ಇನ್ನೊಂದು ಸ್ಮಾಲ್ ಸೈಜ್ ರೂಮ್ನ ಮಾಡಿದ್ದಾರೆ. ಅದು ಕೂಡ ಯಾರಾದರೂ ಚಿಕ್ಕ ಮಕ್ಕಳಿದ್ರೆ ಅವರಿಗೆ ಸ್ಮಾಲ್ ಸೈಜ್ ರೂಮು ಕೂಡ ಅವೈಲೇಬಲ್ ಇದೆ ಒಂದು. ಫ್ರೆಂಡ್ಸ್, ದಯವಿಟ್ಟು ಬೇಜಾರು ಮಾಡ್ಕೊಂಬೇಡಿ, ಯಾಕಂದರೆ ಇದು ಓನರೇ ವಿಡಿಯೋ ಮಾಡಿ ಕಳಿಸಿರೋದು. ಸೊ ಅದರಿಂದ ಸ್ವಲ್ಪ ವಿಡಿಯೋದಲ್ಲಿ ನಿಮಗೆ ಅದು ಕ್ಲಾರಿಟಿಯಾಗಿ ಚೆನ್ನಾಗಿ ಕಾಣದೇ ಇರ್ಬೋದು. ನೀವು ಏನೇ ಆದರೂ ಒಂದ್ಸರಿ ವಿಸಿಟ್ ಮಾಡಿ ನೋಡಿದ್ರೆ ನಿಮಗೆ ಅದು ಕ್ಲಾರಿಟಿ ಸಿಕ್ಬಿಡುತ್ತೆ. ಏನಿವೆ ಫ್ರೆಂಡ್ಸ್, ಇನ್ನೊಂದು ಸರಿ ಇದ್ರದ್ದು ಡೀಟೇಲ್ಸ್ ಹೇಳ್ಬಿಡ್ತೀನಿ. 1540 ಟೋಟಲ್ 600 ಸ್ಕ್ವೇರ್ ಫೀಟು, ಏಕಾಂತ ಪ್ರಾಪರ್ಟಿ, ಕಾವೇರಿ ವಾಟರ್ ಕನೆಕ್ಷನ್ ಇದೆ, ನೀರಿಗೆ ಯಾವುದೇ ಇಶ್ಯೂಸ್ ಇರೋಲ್ಲ. ಆಮೇಲೆ 4 ಸಿಂಗಲ್ BHK ಮನೆ ಇದೆ, ಒಂದು 2 BHK ಮನೆ ಇದೆ. ಏನಿಲ್ಲ ಅಂದರೂ ರೆಂಟಿಗೆ ಅಂತ ಅಂದ್ರೂ ನಿಮಗೆ 30,000 ರೆಂಟ್ ಅಂತೂ 100% ಗ್ಯಾರಂಟಿ ಬರುತ್ತೆ. ಆಮೇಲೆ ಫ್ರೆಂಡ್ಸ್, ಈ ಬಿಲ್ಡಿಂಗ್ ಈ ಏರಿಯಾದಿಂದ ಸಬರ್ಬನ್ ರೈಲ್ ಪ್ರಾಜೆಕ್ಟ್ನ ಆಲ್ರೆಡಿ ಲಾಂಚ್ ಆಗಿದೆ. ನಿಮಗೆ ನೆಕ್ಸ್ಟ್ ಲಾಸ್ಟಲ್ಲಿ ನಾನು ತೋರಿಸ್ತೀನಿ ಅದು ಪಿಕ್ಚರ್ಸ್ ಇಮೇಜಸ್ನ. ಎಲ್ಲೆಲ್ಲಿಗೆ ಅಂದರೆ ಇದು ಯಾವುದು ವೈಟ್ ಫೀಲ್ಡು, ಆಮೇಲೆ ದೇವನಹಳ್ಳಿ, ಇನ್ನು ಮುಂತಾದ ಏರಿಯಾಗೆ ಸಬರ್ಬನ್ ರೈಲ್ ಅಂದರೆ ಇಲ್ಲಿ ಇನ್ಸೈಡ್ ಬ್ಯಾಂಗ್ಳೂರು ಅದಕ್ಕೆ ಎಂಟ್ರಿ ಆಗೋಕ್ಕೆ ಅಂದರೆ ರೀಚ್ ಆಗೋಕ್ಕೋಸ್ಕರ ಮಾಡಿರ್ತಾರೆ. ಮೆಟ್ರೋ ಬಿಟ್ಟು ಅದನ್ನು ರೀಚ್ ಆಗೋಕ್ಕೋಸ್ಕರ ಮಾಡಿದ್ದಾರೆ. ಆ ಥರ ಪ್ರಾಜೆಕ್ಟ್ ಆಲ್ರೆಡಿ ಲಾಂಚ್ ಆಗಲಿದೆ. ನಾನು ಎಂಡಲ್ಲಿ ತೋರಿಸ್ತೀನಿ. ಫ್ರೆಂಡ್ಸ್, ಇನ್ನೂ ಏನೇನು ಡೀಟೇಲ್ಸ್ ಬೇಕು ಅಂತ ದಯವಿಟ್ಟು ನನಗೆ ಕಾಲ್ ಮಾಡಿ, ವಾಟ್ಸಪ್ ಮಾಡಿ, ಕಮೆಂಟ್ ಮಾಡಿ ತಿಳ್ಕೊಳ್ಳಿ. 100% ನಾನು ತಿಳಿಸ್ಕೊಡ್ತೀನಿ. ಆಮೇಲೆ ಓನರ್ ನಂಬರ್ನೇ ಡೈರೆಕ್ಟ್ ನಿಮಗೆ ಕಳಿಸ್ಕೊಡ್ತೀನಿ. ನೀವು ಅಲ್ಲೂ ಕೂಡ ಹೋಗಿ ತಿಳ್ಕೊಬೋದು. ಎನಿವೇ, ಥ್ಯಾಂಕ್ ಯು ಫಾರ್ ವಾಚಿಂಗ್.